ನಮಸ್ಕಾರ ವೀಕ್ಷಕರೇ. ದೇಶಾದ್ಯಂತ ಇವತ್ತು ಎಲ್ಲಾ ಕಡೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಅನ್ನೋದು ಗೊತ್ತಿರೋದೆ. ಇದೇ ಹೊತ್ತಲ್ಲಿ ವಿಪಕ್ಷಗಳಿಗೆ ಬಡ ಮುಸ್ಲಿಮರು ದೊಡ್ಡ ಹೊಡೆತವನ್ನ ಕೊಡ್ತಾ ಇದ್ದಾರೆ. ವಕ್ಫ್ ಬಿಲ್ ಜಾರಿ ಆಗಬೇಕು ಅಂತ ಭೋಪಾಲ್ನಲ್ಲಿ ಮುಸ್ಲಿಂ ಸಮುದಾಯದವರು ಪ್ರೊಟೆಸ್ಟ್ ನಡೆಸಿದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನಿಂದ ದೇಶಕ್ಕೆ ಎಷ್ಟು ಉಪಕಾರ ಆಗುತ್ತೆ ಅನ್ನೋದನ್ನ ಪಕ್ಕಕ್ಕಿಟ್ಟು ವಿಪಕ್ಷ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ನಿಂತಿದ್ದನ್ನ ನೋಡ್ತಾ ಇದ್ದೀರಾ. ಅದಕ್ಕೋಸ್ಕರ ಸಮುದಾಯದ ಜನರನ್ನ ಎತ್ತಿಕಟ್ಟೋ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಅದೇ ಇವಾಗ ಬ್ಯಾಕ್ ಫೈರ್ ಆಗ್ತಾ ಇದೆ. ಮತ್ತೊಂದೆಡೆ ಯುಪಿ, ಬಿಹಾರ, ಮಹಾರಾಷ್ಟ್ರದಲ್ಲಿ ಸರ್ಕಾರಗಳು ಹೈ ಅಲರ್ಟ್ ಆಗಿವೆ. ಇನ್ನು ಜನರನ್ನ ರೊಚ್ಚಿಗೆಬ್ಬಿಸೋದಕ್ಕೆ ವಿಪಕ್ಷಗಳು ಮಸೀದಿಗಳನ್ನ ವಶಪಡಿಸಿಕೊಳ್ತಾರೆ, ಜಾಗಗಳನ್ನ ಕಿತ್ತುಕೊಳ್ತಾರೆ ಅಂತ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಈ ಬಿಲ್ನಿಂದ ಜನರಿಗೆ ಒಂದು ಸ್ವಲ್ಪ ಸಮಸ್ಯೆಯೂ ಇರೋದಿಲ್ಲ. ಈ ಕಾಯ್ದೆ ಉದ್ದೇಶ ಏನು ಅನ್ನೋದು ಕೂಡ ಮತ್ತಷ್ಟು ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯವಾಗಿ ಏನನ್ನಾದರೂ ಸಾಧಿಸಬೇಕು ಅಂದ್ರೆ ಅದಕ್ಕೆ ಜನರನ್ನ ಮುಂದೆ ಬಿಡೋ ಪದ್ಧತಿ ನಮ್ಮ ದೇಶದಲ್ಲಿ ಇದೆ ಅನ್ನೋದು ಗೊತ್ತೇ ಇದೆ. ಜನರು ಹೊಡೆದಾಡಿ ಸತ್ರೆ ಸಾಯ್ಲಿ, ನಮ್ಮ ಅಜೆಂಡಾ, ಅಧಿಕಾರ, ಹಣ, ಬೇನಾಮಿ ಆಸ್ತಿ ಇದ್ಯಾವುದಕ್ಕೂ ತೊಂದರೆ ಆಗದೆ ಇದ್ರೆ ಸಾಕು ಅನ್ನೋ ಘನತೆವೆತ್ತ ರಾಜಕಾರಣಿಗಳು ಇವತ್ತು ದೇಶವನ್ನ ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಈಗ ವಕ್ಫ್ ವಿಚಾರದಲ್ಲೂ ಇದನ್ನೇ ಮಾಡೋದಕ್ಕೆ ಹೊರಟಿದ್ರು ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಆದ್ರೆ ಮುಳ್ಳನ್ನ ಮುಳ್ಳಿಂದಲೇ ತೆಗೀಬೇಕು ಅನ್ನೋ ಹಾಗೆ ಯಾರನ್ನ ಮುಂದೆ ಬಿಟ್ಟು ಗಲಾಟೆ ಮಾಡಿಸಿ ಮಜಾ ತೆಗೆದುಕೊಳ್ಬೇಕು ಅಂತಿದ್ರೋ ಈಗ ಅದೇ ಜನರು ಅದೇ ವಿಷಯವಾಗಿ ರಾಹುಲ್ ಗಾಂಧಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ವಕ್ಫ್ ಬಿಲ್ ಪರವಾಗಿ ಬೀದಿಗಿಳಿದು ದನಿ ಏರಿಸ್ತಾ ಇದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮುಸ್ಲಿಂ ಮಹಿಳೆಯರು ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಕುತಂತ್ರದ ಆಲೋಚನೆಗಳನ್ನೆಲ್ಲ ಉಲ್ಟಾ ಮಾಡಿ ಹಾಕಿದ್ದಾರೆ. ವಕ್ಫ್ ಬಿಲ್ ನೆಪದಲ್ಲಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮವರನ್ನ ಎತ್ತಿಕಟ್ಟೋ ಕೆಲಸಕ್ಕೆ ಕಾಂಗ್ರೆಸ್ ಪ್ರಯತ್ನಿಸಿದ್ರೆ ಅದೇ ಸಮುದಾಯದ ಜನರು ಮೋದಿಗೆ ಜೈಕಾರ ಹಾಕಿದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರಲೇಬೇಕು, ಮೋದಿಗೆ ನಮ್ಮ ಬೆಂಬಲ ಇದೆ ಅಂತ ಘೋಷಣೆ ಕೂಗಿದ್ದಾರೆ. ಅಂದ್ಹಾಗೆ ಹೀಗೆ ಬೀದಿಗಿಳಿದು ಬೆಂಬಲ ಕೊಟ್ಟವರು ಯಾರು ರಾಜಕೀಯ ನಾಯಕರೋ ಅಥವಾ ಸಮುದಾಯದ ದೊಡ್ಡ ಶ್ರೀಮಂತರಲ್ಲ, ಬದಲಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟು ಜೀವನ ನಡೆಸ್ತಾ ಇರೋ ಬಡವರು. ಈ ಕಾಯ್ದೆ ಜಾರಿಯಾದ್ರೆ ತಮಗೇ ಸಹಾಯ ಆಗೋದು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ವಿ ಸಪೋರ್ಟ್ ಮೋದಿಜಿ ಅಂತ ಹೆಂಗಸರು ಮಕ್ಕಳೆಲ್ಲ ಘೋಷಣೆ ಹಾಕ್ತಾ ಇರೋ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ವಿಪಕ್ಷ ನಾಯಕರಿಗೆ ದೊಡ್ಡ ಮುಖಭಂಗ ಆಗ್ತಾ ಇದೆ. ಅಂದ್ಹಾಗೆ ಈ ಪರವಾದ ಹೋರಾಟಗಳು ಯಾಕೆ ಮುಖ್ಯವಾಗುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕು. ವಕ್ಫ್ ಬಿಲ್ ವಿರುದ್ಧದ ಹೋರಾಟ ಕೇವಲ ಭಾರತದ ಒಳಗಿನ ರಾಜಕೀಯ ಜಟಾಪಟಿ ಅಲ್ವೇ ಅಲ್ಲ. ಇದರ ಹಿಂದೆ ವಿವಿಧ ದುರುದ್ದೇಶಗಳಿವೆ, ವಿವಿಧ ಅಜೆಂಡಾಗಳಿವೆ. ಭಾರತದ ಒಳಗೆ ಜನರನ್ನ ಎತ್ತಿಕಟ್ಟಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡೋದು ಒಂದು ಉದ್ದೇಶ ಆದ್ರೆ ಇಲ್ಲಿಂದ ಜಗತ್ತಿಗೆ ಹೊಸ ಪ್ರೊಪಗಾಂಡ ಹರಿಬಿಡೋ ಕೆಲಸ ಕೂಡ ಆಗ್ತಾ ಇದೆ. ಭಾರತದಲ್ಲಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮೋದಿ ಮುಸ್ಲಿಂ ವಿರೋಧಿ, ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅನ್ನೋ ನ್ಯೂಸ್ ಜಗತ್ತಿನ ತುಂಬಾ ಹರಿದಾಡಬೇಕು ಅನ್ನೋದೇ ಈ ಹೋರಾಟದ ಹಿಂದಿರೋ ರಾಜಕೀಯ ದುರುದ್ದೇಶ. ವಾಸ್ತವದಲ್ಲಿ ಯಾಕೆ ಈ ಬಿಲ್ ತರಲಾಗ್ತಾ ಇದೆ, ಇದರಿಂದ ಆಗ್ತಾ ಇದ್ದ ಸಮಸ್ಯೆ ಏನು, ಇದ್ಯಾವುದನ್ನು ಸೋ ಕಾಲ್ಡ್ ಬುದ್ಧಿವಂತರು ಯೋಚಿಸೋದು ಇಲ್ಲ. ಅಷ್ಟೆಲ್ಲ ಯೋಚಿಸುವಷ್ಟು ತಲೆ ಅವರಿಗೆ ಇಲ್ಲವೂ ಇಲ್ಲ ಅಂತ ವಿದ್ಯಾವಂತರು ಹೇಳ್ತಾರೆ. ಆದ್ರಿಂದ ಇಂಥ ಹೆಡ್ಲೈನ್ಗಳನ್ನ ಹರಿಬಿಡೋ ದುರುದ್ದೇಶ ಇದೆ. ಈಗ ಅದೇ ಬಿಲ್ ಪರವಾಗಿಯೂ ಜನರು ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಒನ್ ಸೈಡೆಡ್ ಆಗದೆ ಚರ್ಚೆ ಮಾಡೋ ವಿಷಯ ಆಗುತ್ತೆ. ಅದಕ್ಕೆ ಈ ಹೋರಾಟದಿಂದ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಮುಖಭಂಗ ಆಗ್ತಾ ಇರೋದು. ಇನ್ನು ಮೋದಿ ಸರ್ಕಾರ ಯಾವುದೇ ಜನಪರ ಹಾಗೂ ಭಾರತದ ಪರ ನಿಲುವನ್ನ ತೆಗೆದುಕೊಂಡಾಗ್ಲೂ ವಿಪಕ್ಷಗಳು ದೊಡ್ಡ ಪ್ರೊಟೆಸ್ಟ್ ಮಾಡಿಸಿದ್ದನ್ನ ನೋಡಿದ್ದೀರಾ. ಈ ಹಿಂದೆ ಸಿಎಎ ವಿರುದ್ಧ ಸುಖ ಸುಮ್ಮನೆ ಹೋರಾಟಗಾರರನ್ನ ಬೀದಿಗಿಳಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರು. ಕೃಷಿ ಕಾಯ್ದೆ ಹೆಸರಲ್ಲಿ 4-5 ವರ್ಷಗಳ ಕಾಲ ಫೇಕ್ ಪ್ರೊಟೆಸ್ಟ್ ನಡೆದು ಇತ್ತೀಚೆಗಷ್ಟೇ ಅಂತ್ಯ ಆಯಿತು. ಇಷ್ಟೆಲ್ಲ ಟ್ರ್ಯಾಕ್ ರೆಕಾರ್ಡ್ ಇರುವಾಗ ವಕ್ಫ್ ಬಿಲ್ ವಿರೋಧದ ಹೆಸರಲ್ಲಿ ಅಹಿತಕಾರಿ ಘಟನೆಗಳು ನಡೆಯೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಈ ಬಾರಿ ಪ್ರೊಟೆಸ್ಟ್ ಹೆಸರಲ್ಲಿ ಗೂಂಡಾಗಿರಿ ಮಾಡಿ ಭಾರತೀಯರಿಗೆ ತೊಂದರೆ ಕೊಡೋದಕ್ಕೆ ಬಿಡಬಾರದು ಅನ್ನೋ ಕಾರಣಕ್ಕೆ ಸರ್ಕಾರಗಳು ಸಜ್ಜಾಗಿವೆ. ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಉತ್ತರ ಪ್ರದೇಶ, ಬಿಹಾರ ಹಾಗೂ ಮಹಾರಾಷ್ಟ್ರದಲ್ಲಿ ಪೊಲೀಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಡ್ರೋನ್ಗಳನ್ನ ಬಳಸಿ ಸೂಕ್ಷ್ಮ ಪ್ರದೇಶಗಳನ್ನ ಮಾನಿಟರ್ ಮಾಡಲಾಗ್ತಾ ಇದೆ. ಬಿಲ್ ಪಾಸ್ ಆಗೋದು ಗ್ಯಾರಂಟಿ ಅನ್ನೋದು ವಿಪಕ್ಷಗಳಿಗೂ ಮುಂಚೆಯೇ ಗ್ಯಾರಂಟಿ ಇರೋದ್ರಿಂದ ವ್ಯವಸ್ಥಿತವಾಗಿಯೇ ಗಲಭೆ ಎಬ್ಬಿಸೋ ಪ್ರಯತ್ನ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಮೊನ್ನೆ ಅಷ್ಟೇ ನಾಗ್ಪುರದಲ್ಲಿ ಹೇಗೆ ಗಲಭೆ ನಡೀತು ಅನ್ನೋದನ್ನ ಭಾರತವೇ ನೋಡಿದೆ. ಸಡನ್ ಆಗಿ ಗಲಭೆ ನಡೆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ಗಳು ಖಂಡಿತ ಆಗ್ತಾ ಇರಲಿಲ್ಲ. ಆದ್ರೆ ನಾಗ್ಪುರದಲ್ಲಿ ಕರೆಕ್ಟ್ ಆಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ನೂರಾರು ಪ್ರೂಫ್ಗಳಿವೆ. ಕಲ್ಲುಗಳು, ಮಾರಕಾಸ್ತ್ರಗಳು ಎಲ್ಲವನ್ನೂ ಮುಂಚೆಯೇ ಸ್ಟಾಕ್ ಇಟ್ಕೊಂಡಿದ್ರು ಅನ್ನೋದು ಕೂಡ ಸಾಬೀತಾಗಿದೆ. ಈಗ ವಕ್ಫ್ ಬಿಲ್ ವಿಚಾರ 6 ತಿಂಗಳಿಂದ ಚರ್ಚೆಯಲ್ಲಿ ಇರೋದ್ರಿಂದ ಆಗಿಂದಲೇ ಕಲ್ಲುಗಳನ್ನ ಸ್ಟಾಕ್ ಇಟ್ಕೊಂಡಿರ್ಬೋದು ಅನ್ನೋ ಅನುಮಾನಗಳು ಕೂಡ ಇದ್ದು ಪೊಲೀಸ್ ಇಲಾಖೆ ಗಲಭೆ ಆಗದಂತೆ ಎಲ್ಲಾ ಕಡೆಗಳಲ್ಲಿ ಹದ್ದಿನ ಕಣ್ಣು ಇರಿಸಿಕೊಂಡಿದೆ. ಕೇವಲ ಬಿಲ್ ಮಂಡನೆ ದಿನ ಮಾತ್ರ ಅಲ್ಲ, ಈ ಗಲಭೆ ಯಾವಾಗ ಬೇಕಾದರೂ ನಡೀಬಹುದು ಅನ್ನೋ ಮೆಸೇಜ್ ಕೂಡ ಸಿಕ್ಕಿದೆ.
ಇನ್ನು ಈ ಬಿಲ್ ಬಗ್ಗೆ ಏನೆಲ್ಲ ತಪ್ಪು ಮಾಹಿತಿಗಳನ್ನ ಹರಿಬಿಟ್ಟಿದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ತಾನೆ ಇದ್ದೀರಾ. ಓವೈಸಿ ಹಾಗೂ ಕಾಂಗ್ರೆಸ್ ನಾಯಕರು ಇದು ಒಂದು ಧರ್ಮವನ್ನ ಟಾರ್ಗೆಟ್ ಮಾಡೋ ಉದ್ದೇಶ, ದ್ವೇಷ ರಾಜಕೀಯ, ನಿಮ್ಮ ಬಳಿ ಇರೋ ಎಲ್ಲಾ ಜಾಗಗಳನ್ನು ಕಿತ್ತುಕೊಳ್ತಾರೆ, ಮನೆ ಮಸೀದಿ ಎಲ್ಲವನ್ನೂ ಕಿತ್ತುಕೊಳ್ತಾರೆ, ಹಾಗೆ ಹೀಗೆ ಅಂತ ಸಾಕಷ್ಟು ತಪ್ಪು ಮಾಹಿತಿಗಳನ್ನ ನೀಡಿದ್ದಾರೆ. ಇದೇ ವಿಚಾರವಾಗಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗುವ ವೇಳೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ನೀಟಾಗಿ ಅಸಲಿ ವಿಷಯವನ್ನ ಬಿಚ್ಚಿಟ್ಟಿದ್ದಾರೆ. ಇಲ್ಲೇ ಯಾವುದೇ ಚಾಲ್ತಿಯಲ್ಲಿರೋ ಪ್ರಾರ್ಥನಾ ಮಂದಿರಗಳನ್ನಾಗ್ಲಿ ಅಥವಾ ಯಾರೋ ಆರಾಧಿಸ್ತಾ ಇರೋ ಜಾಗಗಳನ್ನ ಕಿತ್ತುಕೊಳ್ಳೋ ಕೆಲಸ ಯಾರು ಕೂಡ ಮಾಡ್ತಾ ಇಲ್ಲ. ಜಾಗವನ್ನ ಕಳೆದುಕೊಂಡವರು ಯಾರಾದ್ರೂ ಇದು ನಮ್ಮ ಜಾಗ ಅಂತ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಿದ್ರೆ ಕೋರ್ಟ್ ಮೂಲಕ ಅವರಿಗೆ ಆ ಜಾಗ ಸಿಗೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಕಾಯ್ದೆ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆದ್ರೆ ಈ ಕಾಯ್ದೆ ಬರ್ತಾ ಇರೋ ಉದ್ದೇಶ ಏನಂದ್ರೆ, ಇವತ್ತು ಪಾರ್ಲಿಮೆಂಟ್ ಭವನ ಇರೋ ಜಾಗವನ್ನ ನಮ್ಮದು ಅಂತ ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ವಿಧಾನಸೌಧ ಇರೋ ಜಾಗವನ್ನ ನಮ್ಮದು ಅಂತ ಕ್ಲೇಮ್ ಮಾಡ್ತಾ ಇದೆ. ಕುಂಭಮೇಳ ನಡೆದ ಜಾಗ ಕೂಡ ನಮ್ಮದು ಅಂತ ಕ್ಲೇಮ್ ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ಬೃಹತ್ ದೇವಾಲಯಗಳಿರೋ ಜಾಗವನ್ನು ಕೂಡ ನಮ್ಮದು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ದೇಶದ ಬಹುತೇಕ ಪ್ರದೇಶಗಳಲ್ಲಿ ಇಡೀ ಹಳ್ಳಿಯ ನಮ್ಮದು ಅಂತ ಕ್ಲೇಮ್ ಮಾಡಿದ್ದಾರೆ. ಅಲ್ಲಿರೋ ಹಿಂದೂಗಳನ್ನ ಹೊಡೆದು ಓಡಿಸಿರೋ ಕೆಲಸವೂ ಆಗಿದೆ. ಇದನ್ನ ಹೀಗೆ ಬಿಟ್ರೆ ಮುಂದೆ ಏನ್ ಕತೆ? ಯಾವ ದಾಖಲೆ ಇಲ್ಲದೆ ಇದ್ರೂ ಕೇಳಿದ ತಕ್ಷಣ ಜಾಗವನ್ನ ಬಿಟ್ಟುಕೊಡ್ಬೇಕು ಅಂದ್ರೆ ಭಾರತೀಯರ ಕತೆ ಏನಾಗ್ಬೇಕು? ಇದಕ್ಕೊಂದು ಸರಿಯಾದ ವ್ಯವಸ್ಥೆ ಬೇಡವಾ? ಇದೇ ಕಾರಣಕ್ಕೆ ಬಿಲ್ ಬರ್ತಾ ಇರೋದು ಅಂತ ಹೇಳಿದ್ದಾರೆ. ಇನ್ನು ಈ ಬಿಲ್ ಬಗ್ಗೆ ಕಾನೂನು ಓದಿದವರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಜಾರಿಯಿಂದ ನಮ್ಮ ಕಾನೂನು ಹಾಗೂ ಸಂವಿಧಾನದ ರಕ್ಷಣೆ ಆಗಿದೆ ಅಂತ ಖ್ಯಾತ ವಕೀಲರಾದ ವಿಷ್ಣು ಶಂಕರ್ ಜೈನ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಬಿಲ್ ಜಾರಿಯಿಂದ ಸಮಾಜಕ್ಕೆ ತೊಡಕಾಗೋ ಸಾಕಷ್ಟು ಪ್ರಾವಿಷನ್ಗಳ ನಿರ್ಮೂಲನೆ ಆಗಿದೆ. ಸೆಕ್ಷನ್ 40, 107, 108 ರೀತಿಯ ಓಲೈಕೆಗಾಗಿ ಮಾಡಿಕೊಟ್ಟ ಕಾನೂನು ಬಾಹಿರ ಅವಕಾಶಗಳು ನಿರ್ಮೂಲನೆ ಆಗಿರೋದು ಭಾರತದ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯ ಬೆಳವಣಿಗೆ. ಇನ್ನೂ ಒಂದಷ್ಟು ಸುಧಾರಣೆಗಳು ಅಗತ್ಯವಾಗಿ ಆಗಲೇಬೇಕಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬಿಲ್ನಿಂದ ಬಡ ಮುಸ್ಲಿಮರಿಗೆ ಸಿಕ್ಕಾಪಟ್ಟೆ ಅನುಕೂಲಗಳಿವೆ. ದೇಶದಲ್ಲಿ 3ನೇ ಅತಿ ಹೆಚ್ಚು ಪ್ರಾಪರ್ಟಿಗಳು ಅಂದ್ರೆ 9 ಲಕ್ಷಕ್ಕೂ ಅಧಿಕ ಪ್ರಾಪರ್ಟಿಗಳು ವಕ್ಫ್ ಬಳಿ ಇದೆ. ಇದರಲ್ಲಿ ಅಕ್ರಮ ಜಾಗಗಳೆಲ್ಲ ಮುಂದೆ ಜನರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಸಣ್ಣ ಪುಟ್ಟ ವಿಚಾರ ಅಲ್ಲ. ಮನೆ ಇಲ್ಲದೆ, ಮನೆ ಕಟ್ಟೋದಕ್ಕೆ ಜಾಗ ಇಲ್ಲದೆ ಒದ್ದಾಡ್ತಾ ಇರೋ ಎಷ್ಟೋ ಜನರಿಗೂ ಇದರಿಂದ ಅನುಕೂಲ ಆಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಒಂದು ಕಡೆ ಸುಳ್ಳು ಹರಡಿಸೋ ಕೆಲಸಗಳು ಆಗ್ತಾ ಇದ್ರೆ, ಇನ್ನೊಂದು ಕಡೆ ಈ ಬಿಲ್ ಬಗ್ಗೆ ತಿಳಿದುಕೊಂಡವರು ಮೋದಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.